ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿಜಾಸ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ. ಪ್ರೆಸೆಂಟ್ ಹೊಸ ಉದ್ಯೋಗ ಮಾಹಿತಿ ಬಂದೈತೆ. ಡಿ ಸಿ ಕಚೇರಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಡಿ ಸಿ ಕಚೇರಿಯಲ್ಲಿ ಇರ್ತಕ್ಕಂಥ ಹುದ್ದೆಗಳಾಗಿ ಇದು ವಯಸ್ಸು ಮ್ಯಾಟು 18ರಿಂದ 55 ಇರ್ತದೆ. ಸ್ಯಾಲ್ರಿ 27ರಿಂದ 46 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಯಾವುದೇ ರೀತಿ ಶೈಕ್ಷಣಿಕ ಶಿಕ್ಷಣ ಬಗ್ಗೆ ಅಪ್ಲೈ ಅಲಿತೀವಲ್ಲ, ಎಜುಕೇಷನ್ ಇಲ್ಲಿ ಅಪ್ಲೈ ಮಾಡ್ಬೋದು. ಕನ್ನಡ ಮಾತಾಡೋರು ಬಂದರೆ ಸಾಕು, ಅವ್ರು ಅಪ್ಲೈ ಮಾಡ್ಬೋದು. ಅರ್ಜಿ ಕೂಡ ಇರೋದಿಲ್ಲ. ಇವಾಗ ಅರ್ಜಿನ ಹೇಗೆ ಸಲ್ಲಿಸಬೇಕು, ಏನು ಮಾಹಿತಿ ಬೇಡಿ ಅಂತ ಈ ವಿಡಿಯೋ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮ್ಮ ನೋಟಿಫಿಕೇಶನ್ ಆಗಿ ಬರ್ತವೆ. ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೀತೇವೆ. ಓಕೆ, ಇವಾಗ ನೇರವಾಗಿ ಮಾಹಿತಿ ನೋಡೋಣ. ಇದು ಡಿ ಸಿ ಆಫೀಸ್ ಸುಧಾ ನೇಮಕಾತಿ ಆಗಿದೆ. ಡಿ ಸಿ ಜಿಲ್ಲಾಧಿಕಾರಿ ಕಚೇರಿ ದಾವಣಗೆರೆಯಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಹುದ್ದೆ ಸಂಖ್ಯೆ 4 ಇವೆ. ಉದ್ಯೋಗ ಸ್ಥಳ ದಾವಣಗೆರೆ 50 ಇದೆ. ಉದ್ಯೋಗಸ್ಥರು ನಾಗರಿಕ ಸೇವೆ ಉದ್ಯೋಗವಾಗಿವೆ. ಸ್ಯಾಲರಿ 27ರಿಂದ 46 ಸ್ಯಾಲರಿ ಅಂತ ಉದ್ಯೋಗ ಇದೆ. ಈ ಉದ್ಯೋಗಕ್ಕೆ ಯಾವುದೇ ರೀತಿ ಶೈಕ್ಷಣಿಕ ಅರ್ಹತೆ ಇಲ್ಲ ಅಂತ ಕೊಟ್ಟಿದ್ದಾರೆ. ವಯೋಮಿತಿ 18ರಿಂದ 50 ಕೊಟ್ಟಿರ್ತಾರೆ. ಹಾಗೂ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತದೆ. ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಆಪ್ನ ಮೂಲಕ ಸಲ್ಲಿಸಬೇಕಾಗುತ್ತವೆ. ಈ ಡೇಟ್ಗಳು ಕೊಟ್ಟಿದ್ದಾರೆ ಅವರು ಎಷ್ಟು ಅಂತ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 11/3/2026ರಿಂದ 10/4/2026 ಆಗಿದೆ. ಅಷ್ಟೊತ್ತು ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಅವರು PDF ಕೊಟ್ಟಿದ್ದಾರೆ. PDF ಬಿಡ್ಕೊಂಬರೋಣ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ದಾವಣಗೆರೆ ಜಿಲ್ಲೆಯಿಂದ ಕೊಟ್ಟಿದ್ದಾರೆ. ಜಿಲ್ಲಾ ನಗರಾಭಿವೃದ್ಧಿ ಕೊಟ್ಟಿದ್ದಾರೆ. ಡೇಟು 11/3/2026 ಆಗಿದೆ. ಇಲ್ಲಿ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ. ಮಾನ್ಯ ನಿರ್ದೇಶಕರು ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಅವರ ಲವಳಿ ಆದೇಶ ಸಂಖ್ಯೆ ಪಟ್ಟು ಪ್ರಕಾರಗೆ ದಿನಾಂಕ 13/1/2026 ರಾಜ್ಯದ ನಗರ ಸಭೆಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಸಂಖ್ಯಾರಿಕ್ತ ಹುದ್ದೆಗಳನ್ನು ಸುಪರ್ಣವರೆಗೆ ಹುದ್ದೆಗಳನ್ನು ಆರಿಸಿದ್ದು, ಸದರಿ ಹುದ್ದೆಗಳು ಚಾಲ್ತಿಯಲ್ಲಿರುವ ಮೀಸಲಾತಿಗಳನ್ನು ಷರತ್ತುಗಳು ಕೊಟ್ಟಿದ್ದಾರೆ ನೇಮಕಾತಿ ಅಂತ. ಇಲ್ಲಿ ಪೌರಸೇವೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಪೌರ ಕಾರ್ಮಿಕರ ಹುದ್ದೆಗಳನ್ನು ನಗರಸಭೆ 50% ಸತ್ತು ನೇರ ನೇಮಕಾತಿ ಹಾಗೂ ಶೇಕಡ 50% ನೇರ ಪಾವತಿ ಮೂಲಕ ಭರ್ತಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಆದ್ದರಿಂದ ಉಲ್ಲೇಖ ಸಂಖ್ಯೆ ಕೊಟ್ಟಿದ್ದರಲ್ಲಿ 132 ಸಂಖ್ಯಾಯುಕ್ತ ಸಪರ್ಮೇನ ಪೌರ ಕಾರ್ಮಿಕ ಹುದ್ದೆಗಳಿಗೆ ಷರತ್ತು ವಿಧಿಸಿ ನೇಮಕಾತಿಗಳಿಗೆ ಅನುಮೋದನೆ ನೀಡಲಾಗಿರುವಂತೆ 132 ಸಂಖ್ಯಾಯುಕ್ತ ಪೌರ ಕಾರ್ಮಿಕರ ಹುದ್ದೆಗಳನ್ನು ರಾಜ್ಯದ ನಗರಸಭೆಗಳಿಗೆ ಹಂಚಿಕೆ ಮಾಡಲು ತೀರ್ಮಾನಿಸಲಿದ್ದು, ಅದರಲ್ಲಿ ದಾವಣಗೆರೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಹರಿಹರದಲ್ಲಿ 4 ಹುದ್ದೆ ಪೌರ ಕಾರ್ಮಿಕರ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಹಂಚಿಕೆ ಮಾಡಲಾಗಿರುತ್ತೆ ಕೊಟ್ಟಿದ್ದಾರೆ. ಇಲ್ಲಿ ಮಾನ್ಯ ನಿರ್ದೇಶಕರು ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಅವರ ನಡವಳಿ ಆದೇಶ ಸಂಖ್ಯೆ ಕೊಟ್ಟಿದೆ. ಈ ಪ್ರಕಾರ 13/1/2026 ರೀತಿಯ ಮೀಸಲಾತಿಯನ್ನು ಅಳವಡಿಸಿಕೊಂಡು ರೋಸ್ಟರ್ ಬಿಂದುವಿನ ಮೇಲೆ ಅನುಬಂಧಿತ ವರ್ಗವಾರ ವರ್ಗೀಕರಿಸಿಕೊಂಡು ಸರ್ಕಾರದ ವಿಶೇಷ ನೇಮಕಾತಿ ನಿಯಮಗಳ ರೀತಿಯ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹತೆಯಿಂದ ಅರ್ಜಿಗಳು ಕೊಟ್ಟಿದ್ದಾರೆ. ಮೊದಲನೇದಾಗಿ ನೇರ ಪಾವತಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮ ಸಮಾನ ಕೆಲಸಕ್ಕೆ ಸಮಾನ ವೇತನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು ಮೊದಲನೇ ಕಾರಣವಾಗಿದೆ. ಆಮೇಲೆ ಅಭ್ಯರ್ಥಿಗಳು ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿ ಎಲ್ಲ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ನಿಗದಿತ ನಮೂನೆಯಲ್ಲಿ ಕಡ್ಡಾಯವಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪುಣ್ಯತಿಥಿಯಾಗಿ ಸಲ್ಲಿಸಬೇಕು. ಆಮೇಲೆ ಅರ್ಜಿ ನಮೂನೆ ಪಡೆಯುವ ಹಾಗೂ ಭರ್ತಿ ಮಾಡುವ ಅರ್ಜಿಗಳು ಸಲ್ಲಿಸುವ ಕಾಲಮಿತಿ ವಿಳಾಸದ ಕೊಟ್ಟಿದ್ದರಲ್ಲಿ ವಿವರ ಕೊಟ್ಟಿದ್ದಾರೆ. ಆರಂಭ ದಿನಾಂಕ 11/3/2026 ಆಗಿದೆ. ಕೊನೆಯ ದಿನಾಂಕ 10/4/2026 ಆಗಿದೆ. ಅರ್ಜಿ ನಮೂನೆ ಪಡೆಯುವ ಹಾಗೂ ಭರ್ತಿ ಮಾಡುವ ವಿಳಾಸವನ್ನು ಸಲ್ಲಿಸುವ ಕಚೇರಿ ವಿಳಾಸ ಕೊಟ್ಟಿದ್ದಾರೆ. ಹರಿಹರ ನಗರಸಭೆ ಕಚೇರಿಯಲ್ಲಿ ಸಲ್ಲಿಸಬೇಕು ಕೊಟ್ಟಿದ್ದಾರೆ. ಫಾರ್ಮ್ ಕೂಡ ಅಲ್ಲಿ ಸಿಗ್ತವೆ. ಅರ್ಜಿ ಫಿಲ್ಅಪ್ ಮಾಡಿ ಅಲ್ಲಿ ಕೊಡಬೇಕಂತ ಕೊಟ್ಟಿದ್ದಾರೆ. ಹುದ್ದೆಗಳ ಹೆಸರು ಮತ್ತು ನೇರ ನೇಮಕಾತಿ ಪರಿಗಣಿಸಿದ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಹುದ್ದೆಗಳ ಹೆಸರು ಪೌರ ಕಾರ್ಮಿಕ ಹುದ್ದೆಗಳಾಗಿವೆ. ವೇತನ 27,000ರಿಂದ 46,675 ಬರುತ್ತದೆ. ನಗರಸಭೆ ಹರಿಹರದಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಒಟ್ಟು 4 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಹತೆ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ರೀತಿ ವಿದ್ಯಾರ್ಹತೆ ಅನುಸರಿಸಲು ಕೊಟ್ಟಿದ್ದಾರೆ. ಕನ್ನಡ ಮಾತನಾಡಲು ಗೊತ್ತಿರಬೇಕು. ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿರುವ ಹಾಗೂ ಈ ನಿಯಮ ಜಾರಿಗೆ ಬಂದ ದಿನಾಂಕದಲ್ಲಿಯೂ ಸದರಿ ಹುದ್ದೆಗಳಿಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಹ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ಆಗಿದೆ. ಇಲ್ಲಿ ಹುದ್ದೆ ವರ್ಗೀಕರಣ ಮಾಡಿದ್ದಾರೆ. ಒಟ್ಟು ಹುದ್ದೆಗಳು 60 ಇವೆ. ಇಲ್ಲಿ ಅಂಗವಿಕಲ 1 ಹುದ್ದೆ ಖಾಲಿ ಇದೆ. ಆಮೇಲೆ ಇದು ಪ್ರವರ್ಗ 2 ವಿಧದಲ್ಲಿ 1 ಹುದ್ದೆ ಖಾಲಿ ಇದೆ. ಆಮೇಲೆ ಸಾಮಾನ್ಯದಲ್ಲಿ 2 ಹುದ್ದೆ ಇವೆ. ಒಟ್ಟು 4 ಹುದ್ದೆ ಕೊಟ್ಟಿದ್ದಾರೆ. ಈ ಗ್ರಾಮೀಣದಲ್ಲಿ 1 ಕೊಟ್ಟಿದ್ದಾರೆ. ಇಲ್ಲಿ 2 ಟೋಟಲಾಗಿ 4 ಹುದ್ದೆ ಕೊಟ್ಟಿದ್ದಾರೆ. ಅವರು ಅರ್ಜಿ ಸಲ್ಲಿಸಬೇಕಾಗತ್ತೆ. ಷರತ್ತು ರಾಜ್ಯದ ನಗರಸಭೆಯಲ್ಲಿ ಹಾಲಿ ನೇರ ಪಾವತಿ ಕ್ಷೇಮಾಭಿವೃದ್ಧಿ ದಿನಗೂಲಿ ಆಧಾರದ ಮೇಲೆ 2 ವರ್ಷಗಳಿವೆ. ಕಡಿಮೆ ಇಲ್ಲದಂತೆ ನಿರಂತರವಾಗಿ ಕೆಲಸ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ಆದ್ಯತೆ ಇಟ್ಟುಕೊಂಡಿದ್ದಾರೆ. ಆಮೇಲೆ ರಾಜ್ಯದ ನಗರಸಭೆಯಲ್ಲಿ ಹಾಲಿ ನೇರ ಪಾವತಿ ಕ್ಷೇಮಾಭಿವೃದ್ಧಿ ದಿನಗೂಲಿ ಆಧಾರದ ಮೇಲೆ 2 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ನಿರಂತರವಾಗಿ ಕೆಲಸ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರು 2 ವರ್ಷಗಳಿಗೆ ಮೇಲ್ಪಟ್ಟು ನಗರಸಭೆಯಲ್ಲಿ ವೇತನ ಪಡೆದ ದಾಖಲಾತಿಗಳನ್ನು ನೇಮಕಾತಿಯಲ್ಲಿ ಅಗತ್ಯಕ್ಕೆ
ಪರಿಗಣಿಸುತ್ತಿದ್ದಾರೆ. ಆದ್ಯತೆಯನ್ನು ನೀಡುವಲ್ಲಿ 2 ಅಭ್ಯರ್ಥಿಗಳ ಸೇವಾವಧಿ ಒಂದೇ ಇದ್ದ ಪಕ್ಷದಲ್ಲಿ ಅಂತಹ ಅಭ್ಯರ್ಥಿಗಳ ಜ್ಯೇಷ್ಠತೆಯನ್ನು ಅವರ ವಯಸ್ಸಿಗೆ ಅನುಗುಣವಾಗಿ, ಅಂದರೆ ವಯಸ್ಸಿನಲ್ಲಿ ಹಿರಿಯರಾದವರನ್ನು ಮೇಲೆ ಪರಿಗಣಿಸಬೇಕು ಹಾಗೂ ಹುಟ್ಟಿದ ದಿನಾಂಕ ಮತ್ತು ಸೇವಾವಧಿ ಒಂದೇ ಆಗಿದ್ದಲ್ಲಿ ಲಾಟರಿ ಮುಖಾಂತರ ಪರಿಗಣಿಸುವಂತೆ ಕೊಟ್ಟಿದ್ದಾರೆ. ಸದರಿ ಪೌರ ಕಾರ್ಮಿಕರ ವೇತನವನ್ನು SFC ಅನುದಾನಿತ ರಾಜ್ಯ ಆರ್ಥಿಕ ಆಯೋಗದ ಶಿಫಾರಸಿನಂತೆ ಇರುವ ಅಧಿಕಾರಿಗಳ ಹಂಚಿಕೆ ಸೀಮಿತಗೊಳಿಸಿ ಇದಕ್ಕೆ ತಲುಪುವ ಹೆಚ್ಚುವರಿ ಆರ್ಥಿಕ ಹೊರೆಯನ್ನು ಸಂಬಂಧಪಟ್ಟ ನಗರಸಭೆಯ ಸ್ವಂತ ನಿಧಿಯಿಂದ ಬಳಸುವ ಷರತ್ತುಗೊಳಿಸಲಾಗಿದೆ. ಸದರಿ ಹುದ್ದೆಯನ್ನು ಭರ್ತಿ ಮಾಡಿದ ನಂತರ ನೇರ ಪಾವತಿ ಮಂಜೂರಾದ ಹುದ್ದೆಗಳ ತಂತಾನೆ ರದ್ದಾಗುತ್ತಿದ್ದಾರೆ. ಪ್ರಸ್ತಾಪಿತ ಪೌರ ಕಾರ್ಮಿಕರ ಕಾಯಮಾತಿಯು ಗುತ್ತಿಗೆದಾರರು ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸಿರುವ ರಾಜ್ಯದ ಇತರೆ ವರ್ಗಗಳ ನೌಕರರು ಸಿಬ್ಬಂದಿ ಪೂರ್ವ ನಿರ್ದೇಶನವಾಗತಕ್ಕದ್ದಲ್ಲಂತಿದ್ದಾರೆ. ಹರಿಹರ ನಗರಸಭೆ ಸಂಖ್ಯಾರಿಕ್ತವಾದ ಸೃಜಿಸಲಾದ 4 ಹುದ್ದೆಗಳಿಗೆ ನೇಮಕಾತಿ ಬಂದಿದ ನಂತರ ಸದರಿ ಹುದ್ದೆಗಳನ್ನು ಕಾರ್ಯನಿರ್ವಹಿಸುತ್ತಿರುವ ನೌಕರರ ನಿವೃತ್ತಿ, ನಿಧನ, ವಜಾಗೊಳಿಸುವಿಕೆ ಇತರೆ ಕಾರಣಗಳಿಂದ ತೆರವಾದ ದಿನಾಂಕದಿಂದ ಸದರಿ ಹುದ್ದೆಗಳಿಗೆ ರದ್ದಾಗುತ್ತಿದ್ದಾರೆ. ಇಲ್ಲಿ ವಯೋಮಿತಿ ಕೊಟ್ಟಿದ್ದಾರೆ. 100 ರಾಜ್ಯದ ನಗರಸಭೆಯಲ್ಲಿ ನೇರ ಪಾವತಿ, ದಿನಗೂಲಿ, ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು 330 ಹುದ್ದೆಗಳು. ಇಲ್ಲಿ ಹರಿಹರದಲ್ಲಿ 4 ಹುದ್ದೆ ಖಾಲಿಯಿಂದ ಕೊಟ್ಟಿದ್ದಾರೆ. ಪೌರ ಕಾರ್ಮಿಕ ಹುದ್ದೆಗಳನ್ನು ಸೃಜಿಸಿದ್ದು ಈ ಹುದ್ದೆಗಳ ನೇಮಕಾತಿ ಇರುವ ವಯೋಮಿತಿಯನ್ನು ಸಡಿಲಿಸಿ ನೇಮಕಾತಿ ಗರಿಷ್ಠ ವಯೋಮಿತಿಯನ್ನು 55 ಒಂದು ಬಾರಿಗೆ ವರ್ಷಕ್ಕೆ ಹೆಚ್ಚಳ ಅಂತ ಕೊಟ್ಟಿದ್ದಾರೆ. ಅರ್ಜಿಗಳನ್ನು ಸ್ವೀಕರಿಸುವ ನಿಗದಿಪಡಿಸುವ ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ವಯಸ್ಸು ಪೂರೈಸಬೇಕು. ಆಮೇಲೆ 55 ವರ್ಷ ವಯಸ್ಸಿರಬೇಕು ಅಂತ ಕೊಟ್ಟಿದ್ದಾರೆ. ಇನ್ನು ನಿಗದಿಪಡಿಸಿದ ಅರ್ಹತೆ ಕೊಟ್ಟಿದ್ದಾರೆ. ಏನಿರಬೇಕಂದ್ರೆ ಮೊದಲು ಭಾರತೀಯ ಪ್ರಜೆಯಾಗಿರಬೇಕು. ಅರ್ಜಿಗಳನ್ನು ನೇರವಾಗಿ ಹರಿಹರ ನಗರಸಭೆಯಲ್ಲಿ ಸಲ್ಲಿಸಿ ಸ್ವೀಕೃತ ಬೆಳೀತಕ್ಕದ್ದು. ಅರ್ಜಿಗಳನ್ನು ಇಮೇಲ್ ಅಥವಾ ಅಂಚೆ ಮೂಲಕ ಸಲ್ಲಿಸುವ ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಭ್ಯರ್ಥಿಗಳು ಅರ್ಜಿಯನ್ನು ಕೋರುವ ಎಲ್ಲ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಕಡ್ಡಾಯವಾಗಿ ಸಲ್ಲಿಸಬೇಕು. ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಸಲ್ಲಿಸುವ ಎಲ್ಲ ದಾಖಲಾತಿಗಳು ಸಂಬಂಧಿಸಿದ ನಗರ ಸ್ಥಳೀಯ ಸಂಸ್ಥೆಗಳ ಕಚೇರಿ ಮುಖ್ಯಸ್ಥರಿಂದ ದೃಢೀಕರಿಸಬೇಕು. ಜನ್ಮ ದಿನಾಂಕದ ದೃಢೀಕರಣಕ್ಕಾಗಿ ಶೈಕ್ಷಣಿಕ ದಾಖಲಾತಿಗಳು, ಆಧಾರ್ ಕಾರ್ಡ್, ಪಡಿತರ ಚೀಟಿ, ಮತದಾರ ಗುರುತಿನ ಚೀಟಿ ಬೇಕೆಂದು ಕೊಟ್ಟಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 7/8/2017 ಪೂರ್ವದಲ್ಲಿ ನೇಮಕಾತಿ ಬಂದು ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿರುವ ಹಾಗೂ ಈ ನಿಯಮ ಜಾರಿ ಬಂದ ದಿನಾಂಕದಲ್ಲಿಯೂ ನೇರ ಪಾವತಿಯಲ್ಲಿ ಪೌರ ಕಾರ್ಮಿಕ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಅವರು ಮಾತ್ರ ಅಪ್ಲೈ ಮಾಡಬೇಕು. 2 ಮತ್ತು ಅದಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಸೇವಾವಧಿ ಒಂದೇ ಇದ್ದ ಪಕ್ಕದಲ್ಲಿ ಅಂತಹ ಅಭ್ಯರ್ಥಿಗಳು ಜ್ಯೇಷ್ಠತೆಯನ್ನು ಅವರ ವಯಸ್ಸಿಗೆ ಅನುಗುಣವಾಗಿ, ಅಂದರೆ ಹೆಚ್ಚು ವಯಸ್ಕರನ್ನು ಕಡಿಮೆ ವಯಸ್ಕರಿಗಿಂತ ಮೇಲೆ ಪರಿಗಣಿಸಲಾಗುವುದು ಹಾಗೂ ಹುಟ್ಟಿದ ದಿನಾಂಕ ಹಾಗೂ ಸೇವಾವಧಿ ಒಂದೇ ಆಗಿದ್ದಲ್ಲಿ ಲಾಟರಿ ಮೂಲಕ ಪರಿಗಣಿಸಿ ಕೊಟ್ಟಿದ್ದಾರೆ. ಕಡಿಮೆ ವರ್ಷ ಸೇವೆ ಸಲ್ಲಿಸಬೇಕಿಂತ ಹೆಚ್ಚು ವರ್ಷ ಸೇವೆ ಸಲ್ಲಿಸಿದವರನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೇರ ಪಾವತಿಯಡಿ ಕೆಲಸ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಸಂಬಂಧಿಸಿದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪಾವತಿಸಲಾದ ಕಾರ್ಮಿಕ ರಾಜ್ಯ ESI ಮತ್ತು ಭವಿಷ್ಯ ನಿಧಿ PF ಪರಿಗಣಿಸಲಾಗುತ್ತಿದ್ದಾರೆ. ನೇರ ಪಾವತಿ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರುಗಳ ನೇಮಕಾತಿಗೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 2 ವರ್ಷ ಮೇಲ್ಪಟ್ಟ ವೇತನ ಪಡೆದ ದಾಖಲಾತಿಗಳನ್ನು ಪರಿಗಣಿಸಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳು ನಿಗದಿತ ಅವಧಿಯೊಳಗೆ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೇ ಇದ್ದಲ್ಲಿ ಸದರಿ ಅಭ್ಯರ್ಥಿಗಳ ಬದಲಾಗಿ ಅದೇ ಪ್ರವರ್ಗದ ಮೀಸಲಾತಿಯನ್ನು ಹೆಚ್ಚುವರಿ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಮತ್ತೊಬ್ಬ ವ್ಯಕ್ತಿಯನ್ನು ಪರಿಗಣಿಸಲಾಗುತ್ತಿದ್ದಾರೆ. ಆಯ್ಕೆ ಮಾಡಲು ಅಭ್ಯರ್ಥಿಗಳು ಪಟ್ಟಿಯು ಗುರುತಿಸಲಾದ ಖಾಲಿ ಹುದ್ದೆಗಳು ಭರ್ತಿಯಾಗುವವರೆಗೆ ಅಥವಾ ಆಯ್ಕೆ ಪಟ್ಟಿ ಪ್ರಕಟವಾದ 1 ವರ್ಷದ ಅವಧಿಯವರೆಗೆ ಯಾವುದೇ ಮೊದಲ ಅಲ್ಲಿಯವರೆಗೂ ಸಾಧ್ಯವಾಗಿರುತ್ತದೆ. ಆಮೇಲೆ ಅಭ್ಯರ್ಥಿಯು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯ ಕರ್ತವ್ಯಗಳು ದಕ್ಷ ನಿರ್ವಹಣೆಗೆ ಆತಂಕ ಉಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನೀತಿಯನ್ನು ಮುಕ್ತರಾಗಿರಬೇಕು ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಸೂಚನೆ ಕೊಟ್ಟಿದ್ದಾರೆ. ಈ ಸೂಚನೆಯನ್ನು ಓದ್ಕೊಳ್ಳಿ. ಸರಿ ಹೇಳ್ತೀನಿ. ಅರ್ಜಿ ನಮೂನೆಯನ್ನು ಆಯಾ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಕಚೇರಿಯಲ್ಲಿ ಪಡೆಯಲು ಕೊಟ್ಟಿದ್ದಾರೆ. 3 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂತ ಕೊಟ್ಟಿದ್ದಾರೆ. ಅವ್ರಿಗೆ ತಿಳಿದ ಎಲ್ಲ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಹೋಗುತ್ತೆ. ಆಮೇಲೆ 1 ಬಾಂಡ್ ಪೇಪರ್ ಮಾಡಿಕೊಡ್ಬೇಕಂತ ಕೊಟ್ಟಿದ್ದಾರೆ. ಫೋಟೋ ದಸ್ತಾವೇಜು ಅಥವಾ ಇದರಾದ ದಸ್ತಾವೇಜುಗಳನ್ನು ಸಲ್ಲಿಸುವುದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆಗಳನ್ನು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಲು ನೇಮಕಾತಿ ಉದ್ದೇಶದಿಂದ ಪರಿಶೀಲನೆ ಪ್ರಕ್ರಿಯೆಯಲ್ಲಿ ಸಮಾನ ಸಂದರ್ಭಗಳಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತೀವೆಂದು ಅಥವಾ ಅನುಸರಿಸಲು ಪ್ರಯತ್ನಿಸುವೆಂದು ಅಥವಾ ಅವರ ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅವಲಂಬಿಸುವ ಎಂದು ಕಂಡು ಬಂದಿಲ್ಲ ಅವುಗಳ ಸ್ವತಃ ಕ್ರಿಮಿನಲ್ ವಿವರಣೆಗೆ ಒಳಗೊಂಡು ಬಿಟ್ಟಿದ್ದಾರೆ. ಇದನ್ನು ಅಪ್ಲೈ ಮಾಡಿ. ಇಲ್ಲಿ ಅಧಿಸೂಚನೆ ವಿಧಾನ ಕೊಟ್ಟಿದ್ದಾರೆ. ಅಂದರೆ ಅಧಿಸೂಚನೆಯು ಪ್ರತಿಯನ್ನು ಹಾಗೂ ನಿಗದಿತ ಅರ್ಜಿಯನ್ನು ನಮೂನೆಯನ್ನು ಆಯಾ ನಗರ ಸ್ಥಳೀಯ ಸಂಸ್ಥೆಗಳಿಂದ ಪಡೆದು ತನಗೆ ಅನ್ವಯಿಸುವ ಎಲ್ಲ ಅನುಕೂಲಗಳನ್ನು ಭರ್ತಿ ಮಾಡುವುದು. ಅಭ್ಯರ್ಥಿಯು ತನ್ನ ಇತ್ತೀಚಿನ ಪಾಸ್ಪೋರ್ಟ್ ಅರ್ಜಿಯ ಭಾವಚಿತ್ರವನ್ನು ಅರ್ಜಿಯ ಮೇಲೆ ಅಂಟಿಸಿ ಅದರ ಮೇಲೆ ಸಹಿ ಮತ್ತು ಹೆಬ್ಬೆಟ್ಟಿನ
ಗುರುತು ಮಾಡುವುದು ಹಾಗೂ ಅರ್ಜಿಯ ನಮೂನೆಯ ಕೊನೆಯಲ್ಲಿ ಘೋಷಿಸಿದ ನಂತರ ಸಹಿ ಹೆಬ್ಬಟ್ಟಿನ ಸಹಿ ಗುರುತು ಮಾಡುವುದು. ವಯಸ್ಸು ಮತ್ತು ಕೋರಿರುವ ಮೀಸಲಾತಿ ಸಂಬಂಧಿಸಿದಂತೆ ಪ್ರಮಾಣ ಪತ್ರಗಳನ್ನು ಸಮಕ್ಷಮ ಪ್ರಾಧಿಕಾರದಿಂದ ಪಡೆದು ಅವುಗಳ ನಕಲು ಪ್ರತಿಗಳನ್ನು ಪೌರಾಯುಕ್ತರು ದೃಢೀಕರಿಸಿ ಅರ್ಜಿಯೊಂದಿಗೆ ಲಗತ್ತಿಸಿ ಅರ್ಜಿಯನ್ನು ಅಧ್ಯಕ್ಷರು, ಪೌರ ಕಾರ್ಮಿಕರು, ನೀರು ನೇಮಕಾತಿ ವಿಶೇಷ ಆಯ್ಕೆ ಪ್ರಾಧಿಕಾರ, ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆಯವರ ಹೆಸರಿಗೆ ಹರಿಹರ ನಗರ ಬೇಕು ಆಯುಕ್ತರ ಮುಖಾಂತರ ದಿನಾಂಕ 10/4/2020 ಕಚೇರಿ ವೇಳೆಗೆ ಅರ್ಜಿಯನ್ನು ಸಲ್ಲಿಸುವಂತೆ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಮಾಹಿತಿ ಕೊಡಿ, ಅವುಗಳ ಅಪ್ಲೈ ಎಷ್ಟು ಇನ್ಫಾರ್ಮೇಷನ್ ಆಗಿದೆ. ಇದು ದಾವಣಗೆರೆ ಜಿಲ್ಲೆ ಹತ್ರ ಡಿ ಸಿ ಆಫೀಸಿನ ಇರ್ತಕ್ಕಂಥ ಹುದ್ದೆಗಳಾಗಿವೆ. ಯಾರು ಇಂಟ್ರೆಸ್ಟ್ ಇದೆಯೋ ಅವರು ಅಪ್ಲೈ ಮಾಡೋದು. ಅದು ಇದಕ್ಕೆ ಎಲಿಜಿಬಲ್ ಯಾರು ಆಗ್ತಾರೆ ಕರೆಕ್ಟಾಗಿ ಹುಡ್ಕೊಂಡು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.